ಓಜಿ ಮೂವಿ ಭಾರಿ ಸದ್ದು ಮಾಡಿ ತುಂಬ ಎಕ್ಸ್ಪೆಕ್ಟೇಷನ್ ಇದ್ದ ಮೂವಿ ಹೇಗಿದೆ? ನನಗೆ ಏನು ಇಷ್ಟ ಆಯಿತು, ಏನು ನೆಗೆಟಿವ್ ಪಾಯಿಂಟ್ಸ್ ಅನಿಸ್ತು ಅಂತ ನೋಡೋಣ. ಅದಕ್ಕಿಂತ ಮೊದಲು ಕನ್ನಡ ಸಿನಿ ವಿಮರ್ಶೆಗೆ ಸ್ವಾಗತ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಜಿ ಮೂವಿ ಪವನ್ ಕಲ್ಯಾಣ್ ಅವರ ಇನ್ನೊಂದು ಮಾಸ್ ಲುಕ್ಸ್ ಸೂಪರ್ ಪವರ್ ಜೊತೆ ಬಂದಿರೋ ಸಿನಿಮಾ. ಡೈರೆಕ್ಟರ್ ಸುಜೀತ್ ಅವರು ಪವನ್ ಕಲ್ಯಾಣ್ ಅವರ ಫ್ಯಾನ್ ಬಾಯ್. ಹಾಗಾಗಿ ಅವರ ಫ್ಯಾನ್ಸ್ಗೆ ಹೇಗೆ ಬೇಕೋ ಹಾಗೆ ಫುಲ್ ಆಫ್ ಪವನ್ ಕಲ್ಯಾಣ್ ಅವರಿಗೆ ಇರೋ ಥರ ಮೂವಿ ಮಾಡಿದ್ದಾರೆ. ಲುಕ್ಸ್ ಎಂಟ್ರಿ ಮಾತ್ರ ಸೂಪರ್ ಗುರು ಅನ್ನೋ ಥರ ಇದೆ. ಅವರ ಫಸ್ಟ್ ಎಂಟ್ರಿ ಮಾತ್ರ ಥಿಯೇಟ್ರಲ್ಲಿ ಇಲ್ಲ ಅಂದರೂ ಒಂದು ಹಾಫ್ ಅ ಮಿನಿಟ್ ಎಲ್ಲರೂ ತುಂಬಾ ಕೂಗಾಡ್ತಾರೆ. ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ. ತಮನ್ ಅವರ BGM ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಎಲ್ಲೂ ಡ್ರಾಪ್ ಆಗಿಲ್ಲ, ತುಂಬ ಚೆನ್ನಾಗಿ ಬಂದಿದೆ. ಯಾರಿಗಾದರೂ ಹರಿಹರ ವೀರಮಲ್ಲ ಮೂವಿಯಲ್ಲಿ ಡಿಸಪಾಯಿಂಟ್ ಆಗಿರೋರಿದ್ದರೆ ಅವರಿಗೆ ಇಲ್ಲಿ ಫುಲ್ ಖುಷಿ ಆಗೋ ಥರ ಮೂವಿ ಮಾಡಿದ್ದಾರೆ. ಸ್ಟೈಲ್, ಕಾಸ್ಟ್ಯೂಮ್, ಆ್ಯಕ್ಟರ್ಸ್ ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಪ್ರಕಾಶ್ ರಾಜ್ ಅವರು ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಅರ್ಜುನ್ ದಾಸ್ ಅವರ ಪಾತ್ರ ತುಂಬಾ ಡಿಫ್ರೆಂಟ್ ಆಗಿದೆ. ಲಾಸ್ಟ್ ತನಕ ತುಂಬಾ ಸಸ್ಪೆನ್ಸ್ ಆಗಿ ಟ್ವಿಸ್ಟ್ಗಳ ಮೇಲೆ ಟ್ವಿಸ್ಟ್ ಇದೆ ಇರೋವಂಥ ಪಾತ್ರ. ಮತ್ತು ಪ್ರಿಯಾಂಕಾ ಮೋಹನ್ ಅವರ ಹೇಳಬೇಕಂದ್ರೆ ಅವ್ರದ್ದು ಸ್ಕ್ರೀನ್ ಪ್ಲೇ ಸ್ವಲ್ಪ ಕಮ್ಮಿ ಇದೆ, ಬಟ್ ಆದರೂ ಅದರಲ್ಲಿ ತುಂಬ ಅಚ್ಚುಕಟ್ಟಾಗಿ ಆ್ಯಕ್ಟಿಂಗ್ನ ಮಾಡಿ ಮುಗಿಸಿದ್ದಾರೆ. ಇಮ್ರಾನ್ ಹಶ್ಮಿ ಅವರು ವಿಲನ್ ಪಾತ್ರದಲ್ಲಿ ತುಂಬಾ ಮಿಂಚಿದ್ದಾರೆ. ಅವ್ರ ಕಾಸ್ಟ್ಯೂಮು, ಅವರ ಲುಕ್ಸು, ಅವರ ಎಂಟ್ರಿ ಎಲ್ಲದೂ ತುಂಬ ಚೆನ್ನಾಗಿದೆ. ಈ ಮೂವಿ ಒಬ್ಬ ಗ್ಯಾಂಗ್ಸ್ಟರಿಂದ ಶುರುವಾಗುತ್ತೆ. ಅವರ ಹೆಸರು ಓಜಸ್ ಗಂಭೀರ್ ಅಂತ, ದಟ್ ಈಸ್ ಕಾಲ್ಡ್ ಓಜಿ. ಸೊ ಈ ಮೂವಿಯಲ್ಲಿ ಏನಾಗುತ್ತೆ, ಫಸ್ಟಿಗೆ ಸತ್ಯ ಅವರ ಒಂದು ಕಂಟೈನರ್ ಬರಬೇಕಾಗತ್ತೆ. ಸತ್ಯಣ್ಣ ಅವರ ಕಂಟೈನರು ಅದು ಬರಬೇಕಾದ್ರೆ ಒಂದು ಹೆಣ ಬೀಳುತ್ತೆ. ಸೊ ಆ ಹೆಣ ಬಿದ್ದಾಗಿಂದ ಶುರುವಾಗುತ್ತೆ. ಓಜಿ ಯಾರು ಗೊತ್ತಾ, ಓಜಿ ಎಲ್ಲಿದ್ದಾನೆ, ಓಜಿ ಹೇಗೆ ಅಂತ ಶುರು ಮಾಡಿ ಫುಲ್ ಸ್ಟೋರಿನ ಹೇಳ್ತಾರೆ. ಅದನ್ನು ನೀವು ಮೂವಿಯಲ್ಲೇ ನೋಡಬೇಕು. ಈ ಮೂವಿ ಮತ್ತೊಂದು ಮೂವಿಗೆ ಕನೆಕ್ಟ್ ಆಗುತ್ತೆ. ಅದೊಂದು ತುಂಬ ಕ್ಯೂರಿಯಾಸಿಟಿ ಹುಟ್ಟಿಸಿದೆ ಅಂತ ಹೇಳ್ಬೋದು. ಫೈಟ್ಸ್ ಈ ಮೂವಿಯಲ್ಲಿ ತುಂಬ ಚೆನ್ನಾಗಿದೆ, ತುಂಬಾ ಹೈಲೈಟ್ ಆಗಿದೆ ಅಂತ ಹೇಳ್ಬೋದು. ಮೇಯ್ನ್ ಅಂದರೆ ಸ್ಟೋರಿ ತುಂಬ ವೇಗಾಗಿ ಬರ್ಕೊಂಡಿದ್ದಾರೆ. ಸೊ ಹಾಗಾಗಿ ಅದೊಂದು ನೆಗೆಟಿವ್ ಪಾಯಿಂಟ್ ಅಂತ ಹೇಳ್ತೀನಿ. ಸ್ಟೋರಿನೇ ತುಂಬ ವೀಕ್ ಆಗಿದೆ, ಬಟ್ ಇನ್ನೆಲ್ಲದನ್ನೂ ಅವರು ಕವರ್ ಮಾಡೋದಕ್ಕೆ ಫೈಟ್ಸು, ಲುಕ್ಸು, ಪವನ್ ಕಲ್ಯಾಣ್ ಅವರ ಆ್ಯಕ್ಟಿಂಗು ಎಲ್ಲದನ್ನೂ ಮಿಕ್ಸ್ ಮಾಡಿದ್ದಾರೆ. ಬಟ್ ಸ್ಟಿಲ್ ಸ್ಟೋರಿನೇ ಅದರಲ್ಲಿ ತುಂಬಾ ವೇಗಾಗಿದೆ. ಫಸ್ಟ್ ಹಾಫಲ್ಲಿ, ಸೆಕೆಂಡ್ ಹಾಫಲ್ಲಿ ತುಂಬಾ ಲ್ಯಾಗ್ ಅನಿಸುತ್ತೆ. ಬಟ್ ಆಮೇಲೆ ಇವ್ರದ್ದು ತುಂಬಾ ಓವರ್ ಇದರಿಂದ ಫೋಕಸ್ ಆನ್ ಪವನ್ ಕಲ್ಯಾಣ್ ಅವರಿಂದ ತುಂಬ ಜನಕ್ಕೆ ಕಿರಿಕಿರಿ ಅಂತಲೂ ಅನಿಸುತ್ತೆ. ಬಿಕಾಸ್ ಏನಪ್ಪ ಇದು ಅದೇ ಹೇಳ್ತಾ ಇದ್ದಾರೆ, ಅದೇ ಮಾಡ್ತಾ ಇದ್ದಾರೆ ಅಂತಲೇ ಅನಿಸುತ್ತೆ. ಇದು ಸ್ವಲ್ಪ ಜಾಸ್ತಿ ಆಗಿಲ್ವಾ ಅಂತ ಹೇಳ್ತೀವಲ್ಲ, ಆ ಥರ ಅನಿಸುತ್ತೆ. ಬಟ್ ಅಷ್ಟು ಬಿಟ್ಟರೆ ಯಾರಿಗೆ ಪವನ್ ಕಲ್ಯಾಣ್ ಅವರು ತುಂಬ ಇಷ್ಟನೋ, ಅವರ ಆ್ಯಕ್ಟಿಂಗು, ಅವರ ಅದಾಗಳು ಯಾರಿಗೆ ಇಷ್ಟನೋ ಅವರಿಗೆ ತುಂಬಾ ಈ ಮೂವಿ ಇಷ್ಟ ಆಗುತ್ತೆ. ಓವರಾಲ್ ಮೂವಿ ಒಂದು ಡೀಸೆಂಟ್ ವಾಚ್. ಯಾರೋ ತುಂಬ ಜನ ಕೇಳ್ತಾಯಿದ್ರು, ಇದು ಕಾಂತಾರಾಗೆ ಫೈಟ್ ಕೊಡುತ್ತಾ ಹಾಗೆ ಹೀಗೆ ಅಂತ. ಬಟ್ ಆ ಥರ ಏನು ಫೈಟ್ ಕೊಡೋ ಥರ ಕಾಣ್ತಿಲ್ಲ. ಸೊ ಓವರಾಲ್ ಇದು ಒಂದು ಡೀಸೆಂಟ್ ವಾಚ್ ಮೂವಿ. ಸೊ ಈ ಮೂವಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಮಾತ್ರ ನನಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು. ಬಾಯ್ ಬಾಯ್.